ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಸೊ ಕೃಷ್ಣ ಜನ್ಮಾಷ್ಟಮಿಯಲ್ಲಿ ತೆಗೆಸಿರೋ ಫೋಟೋನ ನಾನಿಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ನಮ್ಮನೆ ತುಂಟ ಕೃಷ್ಣಂಗೆ ಕೃಷ್ಣನ ಡ್ರೆಸ್ ಹಾಕಿ ನಾನು ಯಶೋದೆ ಥರ ರೆಡಿಯಾಗಿ ಈ ಥರ ನಾವು ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದನ್ನೇ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ನೋಡಿ. ನಮ್ಮನೆ ತುಂಟ ಕೃಷ್ಣ ಹೋದ ವರ್ಷ ನನ್ನ ಹೊಟ್ಟೆಲಿತ್ತು, ಈ ವರ್ಷ ನೋಡಿ ಎಷ್ಟು ತುಂಟುತನ ಮಾಡೋದು ಕಲ್ತಿದೆ. ಅನ್ವಿಕಿಗೆ ಕೃಷ್ಣನ ಡ್ರೆಸ್ ಹಾಕ್ಸಿದ್ದು ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಯಿತು ನೋಡಿ. ನಾನು ಯಶೋದೆ ಥರ ರೆಡಿಯಾಗಿದ್ದೆ. ಈ ಫೋಟೋಸ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು ಹಿಂದೆ 2 ಡೇಸ್ ಮುಂಚೆನೇ ಈ ಥರ ರೆಡಿಯಾಗಿ ಫೋಟೋಶೂಟ್ ಮಾಡಿಸ್ಕೊಬಿಟ್ವಿ. ಅವತ್ತಿನ ದಿನ ಪೂಜೆ ಎಲ್ಲ ಇರುತ್ತಲ್ವ, ಆಗೋದಿಲ್ಲ ಅಂತ ನೋಡಿ. ಹೇಗಿದೆ ಗೈಸ್ ನಮ್ಮ ಫೋಟೋಸ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ. ಕೃಷ್ಣ ಜನ್ಮಾಷ್ಟಮಿ ದಿನ ಮನೇಲಿ ಸಿಂಪಲಾಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಹೇಗಿದೆ ನಮ್ಮ ಹಾಸನದ ಕೃಷ್ಣನ ದೇವಸ್ಥಾನ ಅಂತ ನೋಡೋಣ ಬನ್ನಿ. ಸೊ ಮನೇಲಿ ನಾನು ಈ ಥರ ಪೂಜೆ ಮಾಡಿಕೊಂಡೆ. ಮನೇಲಿ ಕೃಷ್ಣಂದು ಸ್ಟ್ಯಾಚ್ಯೂ ಇಲ್ಲ ಅಂತ ಅಂದರೆ ನೀವು ಆ ಪರಮಾತ್ಮನ ಪಾದ ಬಿಡಿಸಿ ಈ ಥರ ಪೂಜೆ ಮಾಡ್ಬೋದು. ಸೊ ಅದ್ರದ್ದು ಒಂದು ರೀಲ್ ಕೂಡ ಇದೆ, ನೀವು ಚೆಕ್ ಮಾಡಿ ನೋಡಿ. ಸೊ ಮನೇಲಿ ಪೂಜೆ ಆದಮೇಲೆ ನಾವು ಕೃಷ್ಣನ ದೇವಸ್ಥಾನಕ್ಕೆ ಹೋದ್ವಿ. ಇದು ಹಾಸನಲ್ಲಿ ದೇವಿಂಗೆರೆ ಸರ್ಕಲಲ್ಲಿರೋ ಕೃಷ್ಣಂದು ಹಳೇ ದೇವಸ್ಥಾನ, ತುಂಬ ಹಳೇ ಟೆಂಪಲ್. ಇದು ತುಂಬ ಚೆನ್ನಾಗಿದೆ ಟೆಂಪಲ್ ನೋಡೋದಕ್ಕೆ ನೋಡಿ. ಇವರೇ ಅರ್ಚಕರು ಅಲ್ಲಿ ನಿಂತಿದ್ದಾರೆ, ತುಂಬ ವರ್ಷದಿಂದ ಇವರೇ ಇರೋದು. ದೇವಿಗೆರೆ ಒಳಗಡೆ ತುಂಬ ದೇವಸ್ಥಾನಗಳಿದ್ದಾವೆ, ನೋಡ್ತಾ ಹೋಗೋಣ. ಇದೊಂದು ವ್ಲಾಗಲ್ಲಿ ನಿಮಗೆ ಎಷ್ಟು ತೋರ್ಸೋಕ್ಕಾಗತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು, ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ಎಂಟ್ರೆನ್ಸಲ್ಲಿ ನಮಗೆ ಈ ಥರ ಲಕ್ಷ್ಮೀ ವೆಂಕಟೇಶ್ವರಂದು ಫಸ್ಟ್ ದೇವಸ್ಥಾನ ಬರುತ್ತೆ. ಬೆಣ್ಣೆ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣ್ತಿದ್ರು ದೇವರು. ಸೊ ಅದ್ರ ಪಕ್ಕದಲ್ಲೇ ಕೃಷ್ಣಂದು ದೇವಸ್ಥಾನ ಇದೆ ನೋಡಿ. ಕೃಷ್ಣನ್ಗೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ತಂದೆ ಎದ್ದು ಬರ್ತಿರೋ ಥರ ಕಾಣ್ತಿತ್ತು. ಸೊ ಈ ಕಲ್ಚರಲ್ ಆ್ಯಕ್ಟಿವಿಟಿದು ಒಂದು ಸಿಂಪಲಾಗಿ ಒಂದು ಕ್ಯಾಪ್ಚರ್ ಮಾಡಿದೆ. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಹೇಳಿ ನೋಡಿ. ಅದ್ರ ಪಕ್ಕದಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ, ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲೇ. ಅದ್ರ ಪಕ್ಕದಲ್ಲೇ ಒಂದು ನವಗ್ರಹ ದೇವಸ್ಥಾನವೂ ಇದೆ. ಚಿಕ್ಕದಾಗಿ ಒಂದು 4-5 ದೇವಸ್ಥಾನ ಇದೆ ಅಲ್ಲಿ ನೋಡಿ. ಇದೇ ದೇವಿಂಗೆರೆ ವ್ಯೂ ನೋಡಿ. ನೈಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ, ಹೇಗೆ ಕಾಣ್ತಿದೆ ಅಂತ ನೋಡಿ. ನಾನು ಅದೇ ಥರ ಕ್ಯಾಪ್ಚರ್ ಮಾಡಿಕೊಂಡೆ. ಅನ್ವಿಕ್ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದ, ಸುತ್ತಲೂ ನೀರನ್ನ ನೋಡ್ತಾ ಇದ್ದ, ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದ. ಹುವಿಷ್ಕಂಗೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು. ಸೊ ಇದೇನು ಅದೇನು ಅಂತ ಕ್ವೆಶ್ಚನ್ ಮಾಡ್ತಾನೆ ಇದ್ಲು. ಸೊ ಹೀಗಿತ್ತು ನಮ್ಮ ಕೃಷ್ಣ ಜನ್ಮಾಷ್ಟಮಿ. ನೀವು ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಹೇಳಿ. ನಮ್ಮನೆ ತುಂಟ ಕೃಷ್ಣಂಗೆ ಕೃಷ್ಣನ ಡ್ರೆಸ್ ಹಾಕ್ಸಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಒಂದು ದೊಡ್ಡ ಖುಷಿ ನನಗೂ ನನ್ನ ಹಸ್ಬೆಂಡ್ಗೆ ನೋಡಿ. ಅವನು ಕೂಡ ಸುತ್ತಲೂ ನೋಡಿಕೊಂಡು ಎಂಜಾಯ್ ಮಾಡ್ದ. ಸೊ ಹೀಗಿತ್ತು ನಮ್ಮ ವ್ಲಾಗು, ಇವತ್ತಿನ ವ್ಲಾಗು. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಗಾಯ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಮತ್ತೆ ಸಿಗೋಣ.